ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡ್ರಿಪ್ಪ, ಟೈಮ್ ಆಗಲಿ 11 ಗಂಟೆ ಆಗಕ್ಕೆ ಬಂತು. ಇವಾಗ ಅಡುಗೆದೆಲ್ಲ ಮಾಡ್ಬೇಕಲ್ಲ. ನಮ್ಮ ವರ್ಷ ಮುಂಜಾನೆ ಜಲ್ದಿ ಎದ್ದು ಮಾಡಿ ಹೋಗಿರ್ತಾಳ್ರಿ, ಆಸಿಪ್ಪ ಕಟ್ಟಬೇಕಲ್ಲ ಅಂತ ಹೇಳಿ. ಇವಾಗ ನಾವು ನಾಷ್ಟದೆಲ್ಲ ಮಾಡಿದ್ವಿ. ನಾಷ್ಟ ಉಪ್ಪಿಟ್ಟು ಮಾಡಿದ್ದೀರಿ ನಾನು. ಮತ್ತು ಮಮ್ಮಿ ಮಸಾಲೆ ರೆಡಿ ಮಾಡತ್ತಿದ್ರಿ. ಎದಕ್ಕಂತ ಹೇಳಿ ಕೇಳೋಂಬರಿ. ಏನು ಮಾಡತ್ತಿದ್ವಿ ಮಮ್ಮಿ? ಮಸಾಲೆ ಮಾಡ್ಬೇಕಲ್ವ? ಯಾಕಂದ್ರೆ ನಿಮ್ಮ ದಾದಿ ಮಗ ನಿನ್ನ ಒಂದು ದಿನಕ್ಕೆ ಮನೆ ಒಂದು ದಿನಕ್ಕೆ ಇದು ತಿನ್ನೋದ್ರೊಳಗ ಏನದ ಉಂಡಿ ಬೇಸನ್ ಉಂಡಿ ಅವು ತಿನ್ನೋದ್ರೊಳಗ ಅಂದ್ರ ಬಾಯಿ ಸಿಸಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಖಾರ ಬೇಕಂತಂದು ಮಗ್ಗ ಹೇಳಿದ್ರು ಮಟನ್ ತಗೊಂಬರಪ್ಪ ಅಂತ ಹೇಳಂದ ಅವ್ರು ತಗೊಂಬಂದಾರ ಇವತ್ತ ನಿಮ್ಮ ಹಬ್ಬ. ಹಂಗಾಗಿ ಅದು ಮಟನ್ ಸಾರು ಮಾಡಾಕಿದೆ ಈಗ. ಮಸಾಲೆ ಮಸಾಲೆ ಮಾಡ್ಕೊಂಡಿನಿ. ಮಟನ್ ಸಾರು ಮಾಡೋಣ. ಟಮಾಟಿ, ಕೊತ್ತಂಬರಿ, ಕೊಬ್ಬರಿ, ಮೆಣಸಿನ್ಕಾಯಿ ಇದು. ಆಮೇಲೆ ಇಲ್ಲಿ ಚಿಕನ್ ತೊಗೊಂಬಂದಾರಿ. ನಾವು ಮಟನ್ ತಿನ್ನೋರಲ್ಲ, ಚಿಕನ್ ಪ್ರಿಯರಿಗೆ ಚಿಕನ್ ತಿನ್ನೋರಿಗೆ ಚಿಕನ್, ಮಟನ್ ತಿನ್ನೋರಿಗೆ ಮಟನ್. ಇವಾಗ ಚಿಕನ್ ಒಂದು ಸ್ವಲ್ಪ ನಾನು ಕಬಾಬ್ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಇದು ಸುಕ್ಕ ಟೈಪ್ ಮಾಡ್ಬಿಡ್ತೀನಿ. ಕೊಬ್ಬರಿದು ಬ್ಯಾಡ ಅನ್ಸೈತ್ರಿ. ಬೇಡ ಕೊಬ್ಬರಿದು. ಕೊಬ್ಬರಿದು ತಿನ್ಬೇಕಂದ್ರೆ ರೊಟ್ಟಿ ಅದಾವ, ಎಷ್ಟೊಂದು ರೊಟ್ಟಿ ಅದಾವ. ಒಂದು ಸ್ವಲ್ಪ ಚಪಾತಿ ಆಗ್ಬಿಡ್ತೀನಿ. ಇಲ್ಲೇ ಚಿಕನನ್ನು ಕ್ಲೀನಾಗಿ ತೊಳೆದಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು. ಸ್ಪೆಷಲ್ ಅನ್ನು ಮೈದಾ? ಹಾಂ, ಸ್ಪೆಷಲ್ ಹೈದರಾಬಾದಿ ಕಬಾಬ್ ಮಾಡಿ ಒಂದು ಸಲನೂ ಮಾಡಿಲ್ಲ ಇದು. ಫಸ್ಟ್ ಟೈಮ್ ಚೂಸಿ ಕಬಾಬ್ ಹೆಂಗೆ ಮಾಡೋದು ಅಂತೇಳಿ ಬಾಯ ನೀರು ಬರ್ಬೇಕಂತೆ ಹಂಗೆ ಮಾಡಕತ್ತಾಳ್ರಿ ಈಗ ಬರತೈತಿ ನನಗೆ. ನಾನು ಮಟನ್ಗೆ ಮಸಾಲೆ ಮಾಡ್ಬೇಕಂದ್ರೆ ಅದನ್ನ ಹುರ್ಕೊಳಕತ್ತೀನಿ. ಸ್ವಲ್ಪ ಹುರಿದು ಹಾಕಿದ್ರೆ ಟೇಸ್ಟ್ ಆಗತ್ತೆ ರೀ ಸಾರು. ಆಮೇಲೆ ಇಲ್ಲಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟು ತೊಗೊಳ್ರಿ. ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ. ನಾ ಇದ್ರಕ್ಕೆ ಚಿಕನ್ 65 ಆ್ಯಡ್ ಮಾಡತ್ತಿಲ್ಲ ರೀ, ಚಿಕನ್ ಮಸಾಲೆ ಹಾಕ್ಕೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪ ಇದು ರೀ ಕೋಆರ್ಡಿನೇಟರ್ ಪೌಡ್ರ್. ಧನಿಯಾ ಪೌಡ್ರ್. ಕೋಆರ್ಡಿನೇಟರ್ ಇಂಗ್ಲೀಷ್ ಕೋಆರ್ಡಿನೇಟರ್ ಪೌಡ್ರ್ ಅಂತಾರೆ. ಹಾಂ, ಧನಿಯಾ ಪೌಡ್ರಿಪ್ಪ ನಮ್ಮ ಮಮ್ಮಿ ಸ್ಟೈಲ್ದೊಳಗೆ. ಧನಿಯಾ ಪೌಡ್ರ್ ಇಲ್ಲ, ಕೊತ್ತಂಬರಿ ಕಾಪುಡಿ. ಹಾಂ, ನನ್ನ ಸ್ಟೈಲ್ ಒಳಗೆ ಕೊತ್ತಂಬರಿ ಕಾಪುಡಿ ಅದು. ಇಂಗ್ಲೀಷ್ ಒಳಗೆ ಕೋಆರ್ಡಿನೇಟರ್ ಪೌಡ್ರ್ ಅಂತಾರೆ, ಅದು ಕೇಳಿದವ ನಾನು. ಆಮೇಲೆ ರೆಡ್ ಚಿಲ್ಲಿ ಪೌಡ್ರಿ, ಒಣ ಖಾರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಮೇಲೆ ಲಿಂಬೆನ ಹಿಂಡ್ಕೊಳ್ಳೋಣ್ರಿ, ಅದು ಬೀಜ ಎಲ್ಲ ತೆಗಿಯೋಣ. ಇಲ್ಲಿ ಇವಾಗ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ್ರಿ. ಆಮೇಲೆ ಜೀರಿಗೆ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಆಮೇಲೆ ಸ್ವಲ್ಪ ಮೊಸರು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರಿಜ್ದೊಳಗೆ ಬಿಟ್ಬಿಡೋಣ. ಇದು ಇಲ್ಲೇ ನಮ್ಮದು ಚಿಕನ್ ಕಬಾಬ್ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ರೀ, ಚಿಕನ್ ಮಸಾಲೆ ಎಲ್ಲ ಕೂಡಿ. ಆಮೇಲೆ ಇಲ್ಲಿ ಒಂದು ಬಾಳ್ಗೆ ಹಾಕಿಟ್ಟಿನಿ, ಇನ್ನೇ ಹಾಕೊಂಡ್ಬಿಡೋಣ ಕಬಾಬ್ ಕರ್ಕೊಂಡ್ಬಿಡೋಣ. ಫ್ರಿಜ್ದೊಳಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀವಿ ನಾವು. ಇದ್ಮೇಲೆ ಇವಾಗ ಎಣ್ಣೆ ಬಿಸಿ ಆಗಲಿರೋದು. ಎಣ್ಣೆ ಬಿಸಿ ಆತಪ್ಪ ಅಂತಂದ್ರೆ ಪಟ ಅಂತ ಹೇಳಿ ಕಬಾಬ್ ಕರ್ಕೊಂಡ್ಬಿಡೋಣ. ಇಲ್ಲಿ ಚಿಕನ್ ಪಲ್ಯದೆಲ್ಲ ರೆಡಿ ಆತ ನೋಡ್ಬೋದು ನೀವು. ಕಬಾಬ್ ಒಂದು ಕರ್ಕೊಂಡ್ರೆ ಅಡುಗೆ ಎಲ್ಲ ರೆಡಿ ಆಕೈತ್ರಿ ನಮ್ದು. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮದು ಚಿಕನ್ ಕಬಾಬ್ ರೆಡಿ ಆಗತ್ತು. ಇಲ್ಲಿ ಹಾಕಿದ್ದೀನಿ ರೀ. ಇನ್ನೊಂದು 2 ನಿಮಿಷ ಬಿಟ್ಟು ತೊಗೊಂಡ್ಬಿಡೋಣ್ರಿ. ಅದು ಮಸಾಲೆ ಎಲ್ಲ ಯಾವ ರೀತಿ ಹತ್ತೈತೆ ಅಂತೇಳಿ ನೋಡ್ಬೋದು ನೀವು ಇಲ್ಲಿ. ಅದ ಆರಿಪ್ಪ ಏನು ನೆಕ್ಸ್ಟ್ ಬ್ಲೌಸ್ ಕಟಿಂಗ್ ಮಾಡತ್ತಿದ್ದೆ. ಇವ ನೋಡುವ, ಇವ ಸೀದಾ ಹೊಲಿ ಅಂದ್ರೆ ನೀನು ಹೊಲ್ಕೊಂಬಿಡ ಅಂತಾಳ್ರಿ ಈಕೆ. ಕೆಲ್ಸ ಇಡ್ತೀನಿ ಈಗ. ಹೌದಾ, ಸೀದಾ ಮಾಡಿ ಹಿಂದಾಡ್ಸಕ್ಕೆ ಹೊಲ್ದಿಟ್ಟಿವ ಇವ ತಾಯಿ. ನಾನು ಎಂತ ಚಲೋ ಸೀರೆ ತೊಗೊಂಬಂದಿನಿ. ಅದನ್ನ ಸುಮ್ಮನೆ ಕುಂದ್ರಿಲ್ಲ ಅಂದ್ರೆ ಕಡ್ದೈತೆ. ಅಲ್ಲೇ ಕಡೆ ಹೋಗಿದ್ದಿ ಮ್ಯಾಲೆ. ಮತ್ತೆ ಇಲ್ಲಿ ಅದಾವು ನೋಡಿದಿಲ್ಲ ದಾದಿ ಮಂದಿ. ಇದನ್ನ ಸಾಡಿ ಸಾರಿ ಹೆಂಗೆ ಹರಿದ್ಬಿಟ್ಟೈತಿ. ಒಟ್ಟು ಹಿಂಗಂತ ಹಾಕ್ಯಂದಾಳ್ರಿ ಈಗ. ಇದನ್ನ ಹಾಕ್ಯಂದು ಯಮ್ಮ ಹಿಂದಿಂದು 16 ಇಂಚ್ ಐತಿ, 15 ಐತಿ, ಮುಂದಿಂದು 16 ಇಂಚ್ ಐತಿ ನೋಡು. ಯಾವಾಗ ಹೊಲ್ದದ ನೆನಪು ನನಗೆ, ಕಟ್ ಮಾಡಿದ ನೆನಪು ಗೊತ್ತೈತೆ. ಮತ್ತು ಬುಕ್ಕು ಪೆನ್ ನಂದೈತೆ ನಾನು ಬ್ಲೌಸಿಂದ ಸಾದಾ ಬ್ಲೌಸ್ ಮುಂಭಾಗ 16 ಐತಿ ಪೂರ್ಣ ಒಂದು. ಅದನ್ನ ಹೇಳಿಲ್ಲ ನಾನು. ಮುಂಭಾಗ 16, ಹಿಂಭಾಗ 15 ಐತಿ ನಂದು ಅಂಥೇಳಂದು. ನಾ ಹಾಕ್ತೀನಿ, ಸುಮ್ಮನೆ ಕುಂದ್ರೆ ಅದು ಮುಂಭಾಗ ಯಾವ್ದು ನೋಡಿ ಅದಕ್ಕೆ ಹಾಕ.
ಇಲ್ಲ ನಾ ಹಿಂಬಾಗ ಹಾಕ್ತೀನಿ ಮುಂಭಾಗ ಈ ಕಡೆ ಹಾಕ್ತೇನೆ ಮುಂಭಾಗ ಹಿಂಭಾಗ ಏನು ಆ ಕಡೆ ಹಾಕ್ತೇನೆ ನೋಡು. ಫಸ್ಟ್ ಎಷ್ಟಾಯ್ತವ 16 16 ಕರೆಕ್ಟ್ ಐತೆನ ಅದು? ಹಾಂ ಅದು 5 ಕರೆಕ್ಟ್ 16. ಮುಂಭಾಗನ ಅದು? ಹಾಂ ಮುಂಭಾಗ ಅಂಬಗಲುದ್ದ 5.5. ಆದಷ್ಟ ಅದಿದು ಎಲ್ಲೈತಿ ಬಟ್ಟೆ ಉದ್ದಂದು ಐತಿಲಿ ಒಳ್ಳೆ ಅದನ್ನ ಹೊಡೆದಾಡಿ ಏನು ಮುರಿದಿರನು ಏನು ಮಾಡ್ರಿ? ಅರ್ಶ ಮುರ್ದಾಳದು ಸ್ವಲ್ಪ ಉದ್ದಗ ಹಾಕೊಳ್ಳೋಣ. ಇನ್ನೂ ಸ್ವಲ್ಪ ಉದ್ದು ಬರೋಕದ, ಇನ್ನೂ ಸ್ವಲ್ಪ ಮುಂದಕದ ಉದ್ದಾಗ ಬಿಡು. ಹಂಗೆ ಆ ಥರ ಮಾಡ್ಕೋಬೇಕು. ಈಗ ಈ ಕಡೆದು ಹಾಕೋ ಹಿಂಭಾಗ ಒಂದು ಫಸ್ಟ್ ಈ ಕಡೆ ಅಯ್ಯ ಅದನ್ನೊಂದು ಹಾಕ್ಯಂದ್ರೆ ಬರ್ತವೆ ನಿಂಗೆ. ಅದು ಈ ಕಡೆದೊಂದು ಹಾಕ್ಯಂಬಿಡು. ಇದನ್ನ ಹಾಕ್ಯಾರ ಒಂದು ಫಸ್ಟ್ ಏನು ಮುಗಿಸ್ತಿದ್ದಿ? ಈ ಕಡೆದೊಂದು ಹಾಕೋಣ. ಹಿಂಭಾಗ ಎಷ್ಟೈತವ 15. ಹಂಗೆ ಹಾಕ್ಯಂದ ಇದು ಮಾಡ್ಕೋಬೇಕು. ಹಿಂಗ 15 ಅಲ್ಲಿಗೆ ಇದು ಮಾರ್ಕ್ ಮಾಡಿ 15 ಮಾರ್ಕ್ ಮಾಡ್ಕೊಂತ ಬಾ. 5 ಬಗಲುದ್ದ 5.5. ಅದು ಮೊದ್ಲು ಉದ್ದಾಗ ಹಾಕ್ಯ ಆಮೇಲೆ ಕಡೆ ಇದು ಬಗಲ ಹಿಂದೆ ಹಾಕೋ ಅಂತಿ.